ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ. ಜಸ್ಟ್ ಏನಲ್ಲ, ಕೇವಲ ನಾನು ನಿಮಗೆ ಒಂದು ಟ್ರಿಕ್ಸ್ ಹೇಳ್ತೇನೆ. ಈ ಒಂದು ಟ್ರಿಕ್ಸ್ನಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ, ಅದು ಒಂದೇ ದಿನದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋಂತ ನಾನು ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಕ್ಚುಲಿ ನಿಮಗೆಲ್ಲರ ಕೂಡ ಒಂದು ಡೌಟ್ ಬರ್ಬೋದು, ಏನಪ್ಪ ಬ್ರದರ್, ನಾವು 1 ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ, ಆದರೆ ಬಟ್ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ. ಆದರೆ ನೀವು ಕೇವಲ ಒಂದೇ ದಿನದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು ನಿಜನ, 100% ನಿಜ. ನೀವು ಆರಾಮಾಗಿ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ನಾನು ನಿಮಗೆ ಯಾವುದೇ ರೀತಿ ವೆಬ್ಸೈಟು ಮತ್ತು ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ತೊಗೊಳ್ಳಿ, ಪೇಯ್ಡ್ ಸಬ್ಸ್ಕ್ರೈಬರ್ಸನ್ನು ಅಂದರೆ ಸಬ್ಸ್ಕ್ರೈಬರ್ಸ್ ತೊಗೊಳ್ಳಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಲ್ಲ. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್, ಅದು ನಮ್ಮ ಕರ್ನಾಟಕದ ಜನರು, ಅವ್ರನ್ನೂ ನಾವು ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಯಾವ ರೀತಿ ಏನು ಎಲ್ಲ ನಾನು ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಜಸ್ಟ್ ಏನೂ ಇಲ್ಲ. ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ, ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆಗೆ ವಿಡಿಯೋ ಕೂಡ ಲೈಕ್ ಮಾಡೋದು ಮರಿಬೇಡಿ. ಆ್ಯಕ್ಚುಲಿ ಈ ರೀತಿ ಒಂದು ವಿಡಿಯೋ ಮಾಡಬಾರ್ದು, ಅದ್ರ ಬಟ್ ಯಾವೊಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಾನು ಕೂಡ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾಗ ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕಾರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಯಾಕಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲ್ಲ. ಮೌಂಟೇಶನ್ ಆನ್ಬೇಕಾದ್ರೆ 1,000 ಸಬ್ಸ್ಕ್ರೈಬರ್ಸ್ ಇನ್ನೂ ಹತ್ತಿರ ಇರ್ತೀವಿ. 1,000 ಸಬ್ಸ್ಕ್ರೈಬರ್ಸ್ಗೆ ಮ್ಯಾಕ್ಸಿಮಮ್ 200 ಸಬ್ಸ್ಕ್ರೈಬರ್ಸ್ ಕಡಿಮೆ ಇರುತ್ತೆ, ಅದ್ರ ಮೌಂಟೇಶನ್ ಆನ್ ಆಗಿರಲ್ಲ. ಇದು ತುಂಬ ಬೇಜಾರಾಗುತ್ತೆ, ನನಗೆ ಗೊತ್ತು. ಅದಕ್ಕೋಸ್ಕರ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವೆಲ್ಲ ಕಷ್ಟಪಡಬಾರ್ದು ಅಂತ ಹೇಳಿ, ಯಾರು ನೀವು ಕಷ್ಟಪಡಬಾರ್ದು ಅಂತೇಳಿ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡೋದು. ಆ್ಯಕ್ಚುಲಿ ಇನ್ನೊಳಗೆ ತುಂಬ ಸಿಂಪಲ್. ಈಗ ನಾವು 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು, ತುಂಬ ಸಿಂಪಲ್. ಇದಕ್ಕೆ 2 ಸ್ಟೆಪ್ ಇದೆ. ಮೊದಲನೇ ಸ್ಟೆಪ್ ಅಂದ್ರೆ, ನಾವು ಒಳ್ಳೆ ರೀತಿ ಒಂದು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೇಕು. ಅದಕ್ಕೆ ಯಾವ ರೀತಿ ಅಂದರೆ, ಒಳ್ಳೆ ರೀತಿಯಿಂದ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ಶಾರ್ಟ್ಸ್ ಮಾಡಿ, ಅದು ಮಾಡಿ, ಈ ಡೈಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದಾಗ ಯಾವುದೋ ಒಂದು ವೀಡಿಯೋ ಕ್ಲಿಕ್ ಮಾಡಿ ವೈರಲ್ ಆದಾಗ ಆವಾಗ ನಾವು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, ಈ 1,000 ಸಬ್ಸ್ಕ್ರೈಬರ್ಸ್. ಇನ್ನು ಸೆಕೆಂಡ್ ಟ್ರಿಕ್ಸ್ ಅಂತ ಹೇಳೋಣ, ಅದು ಯಾವ ರೀತಿ ಅಂತಂದರೆ, ಈ ಮೊದಲನೇ ಸ್ಟೆಪ್ ಬೇಡ, ಅದು ತುಂಬ ಲೇಟ್ ಆಗುತ್ತೆ, ತುಂಬ ಪ್ರೊಸೆಸ್ ಕೂಡ ಹಿಡಿಯುತ್ತೆ. ಆದರೆ ಬಟ್ ಈ ಸೆಕೆಂಡ್ ಸ್ಟೆಪ್ ಇದಲ್ಲ, ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋ ಒಂದು ಟ್ರಿಕ್ಸ್. ಅದು ಯಾವ ಒಂದು ಟ್ರಿಕ್ಸ್ ಅಂದರೆ ಜಸ್ಟ್ ಏನೂ ಇಲ್ಲ, ನಾನು ನಿಮಗೆ ಮೊದಲನೇದಾಗಿ ಸೈಡೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿ ನಾನು ನಿಮಗೆ ಕ್ಲಿಯರಿಗೆ ತಿಳಿಸ್ಕೊಡ್ತೀನಿ. ಜಸ್ಟ್ ಏನೂ ಇಲ್ಲ. ಈಗ ನಾನು ನಿಮಗೆ ಮೊದಲನೇದಾಗಿ ಬಂದ್ಬಿಟ್ಟು ಸೈಡೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ನೀವೇನು ಮಾಡಿ, ನಾನು ಯಾವುದೇ ರೀತಿ ವೆಬ್ಸೈಟು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳಲ್ಲ, ಜೆನ್ಯೂನು ಯಾವ ರೀತಿ ಜಸ್ಟ್ ಏನಲ್ಲ. ನೀವೇನು ಮಾಡಿ, ಮೊದಲನೇದಾಗಿ ಬಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡ್ಕೋ, ಸರ್ಚ್ ಮಾಡ್ಬೇಕು. ಏನಂತ ಸರ್ಚ್ ಮಾಡ್ಬೇಕು, ನಿಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ. ಈಗ ನಾನೇನು ಮಾಡಿದ್ದೀನಿ, ಕನ್ನಡ ಟೆಕ್ ಎರಡ್ಸ್ ಬ್ಲಾಗ್ ಅಂತ ಸರ್ಚ್ ಮಾಡಿದ ತಕ್ಷಣ ನನಗೆ ಈ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈ ಒಂದು ಯೂಟ್ಯೂಬ್ ಚಾನಲ್ ನಾನು ಏನು ಮಾಡಬೇಕು, ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಈ ಚಾನಲ್ದು. ಅದಕ್ಕೋಸ್ಕರ ನೀವು ಯಾವ ಒಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು, ಆ ಒಂದು ಚಾನಲ್ ಓಪನ್ ಮಾಡಿ, ಅಂದರೆ ಆ ಚಾನಲ್ ಓಪನ್ ಮಾಡಿ. ನಾನು ಈ ಚಾನಲ್ ಓಪನ್ ಮಾಡಿದೆ. ಆ್ಯಕ್ಚುಲಿ ಈ ಚಾನಲ್ ಇನ್ನೂ ನೀವು ನೋಡಿದ್ರೆ, ಈ ನನ್ನ ಬ್ಲಾಗ್ ಏನಾದರೂ ವೀಡಿಯೋ ಮಾಡ್ತಾಯಿದ್ದೆ ಟೈಮ್ ಸಿಕ್ಕಾಗ ನೋಡಿ, ಇದರಲ್ಲೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ ಬ್ಲಾಗಿಂಗ್. ಜಸ್ಟ್ ನೀವೇನು ಮಾಡಿ, ಜಸ್ಟ್ ಏನೂ ಇಲ್ಲ, ಈ ನಿಮ್ಮ ಚಾನಲ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ, ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಲಿಂಕ್ ಯಾವೊಂದು ಕಾರಣಕ್ಕೋಸ್ಕರ ಕಾಪಿ ಮಾಡ್ಕೊಂಡು, ಇಂಪಾರ್ಟೆಂಟ್ ಲಿಂಕು, ನಿಮ್ಮ ಚಾನಲ್ ಲಿಂಕ್ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ತಕ್ಷಣ ನೀವು ಏನು ಮಾಡ್ಕೊ, ಜಸ್ಟ್ ಏನಲ್ಲ, ಇಲ್ಲೇ ಇರೋದು ನೋಡಿ ಒಂದು ಟ್ರಿಕ್ಸ್ ಬಂದ್ಬಿಟ್ಟು. ಏನಪ್ಪ ಟ್ರಿಕ್ಸ್ ಅಂದರೆ ತುಂಬ ಸಿಂಪಲ್. ಏನು ಮಾಡಿ, ಜಸ್ಟ್ ನಾನು ನಿಮಗೆ ಸೈಡೆ ಒಂದು QR ಕೋಡ್ ಹಾಕಿರ್ತೀನಿ. ಆ QR ಕೋಡ್ ಸ್ಕ್ಯಾನ್ ಮಾಡಿ. ಇಲ್ಲಾಂದರೆ ಚಾನಲ್ ಅಂದರೆ ನಾನು ವಿಡಿಯೋ ತೆಲ ಡಿಸ್ಕ್ರಿಪ್ಷನಲ್ಲೇ ನಂದೊಂದು ಲಿಂಕ್ ಕೊಟ್ಟಿರ್ತೇನೆ, ಯಾವುದಂದ್ರೆ ಟೆಲಿಗ್ರಾಮ್ ಅಂತ ಬಂದ್ಬಿಟ್ಟು. ಆ ಟೆಲಿಗ್ರಾಮ್ನಿಂದ ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಜಸ್ಟ್ ಇಲ್ಲ, ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಟೆಲಿಗ್ರಾಮ್ ಗ್ರೂಪ್ ಹೋಗುತ್ತೆ, ಆ್ಯಕ್ಚುಲಿ ಓಪನ್ ಆಗುತ್ತೆ. ಇಲ್ಲಾಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ, ಇಲ್ಲ ಸರ್ಚ್ ಮಾಡಿ ಕೂಡ ಬರುತ್ತೆ, ನೀವು ನೋಡ್ಕೊಳ್ಬೋದು. ಇದು ನನ್ನ ಟೆಲಿಗ್ರಾಮ್ ಗ್ರೂಪ್ಸ್ ಇದೆ ಆ್ಯಕ್ಚುಲಿ ಉಂಟು. ಇದರಲ್ಲಿ ನೋಡ್ಕೊಬೋದು ಎಷ್ಟು ಜನ ಇದ್ದಾರೆ. ಮ್ಯಾಕ್ಸಿಮಮ್ ಉಂಟು, ನೀವೇ ನೋಡ್ಕೊಳ್ಳಿ, ಎಷ್ಟು 3,557 ಜನ ಮೆಂಬರ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಯೂಟ್ಯೂಬರ್ಸ್. ಯಾರಂದ್ರೆ ಎಲ್ಲ ಪ್ರತಿಯೊಬ್ಬರು ಕೂಡ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಆ್ಯಕ್ಚುಲಿ. ಆದರೆ ಇವ್ರನ್ನೇ ಯೂಸ್ ಮಾಡ್ಕೊಂಡು ನೀವು 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಬೋದು. ಯಾವ ರೀತಿ ನಿಮಗೆ ಬೇಕಾಗಿರೋದು ಎಷ್ಟು, 1,000. ಆದರೆ ಬಟ್ ಇದರಲ್ಲಿ ಇರೋರು 3,000 ಮೇಲೆ. ಇದರಲ್ಲಿ ನಿಮಗೆ ಜಸ್ಟ್ 1,000 ಸಿಕ್ಕರೆ ಸಾಕು, ಹೌದಲ್ಲ. ಇಲ್ಲಿ ನೀವು ಏನು ಮಾಡ್ಬೇಕು, ಜಸ್ಟ್ ಏನಲ್ಲ, ಇಲ್ಲಿ ಒಂದು ಟ್ರಿಕ್ಸ್ ಯೂಸ್ ಮಾಡ್ಬೇಕು. ಏನಪ್ಪ ಟ್ರಿಕ್ಸ್ ಅಂದರೆ ಜಸ್ಟ್ ಏನೂ ಇಲ್ಲ, ಇಲ್ಲಿ ಇರುವಂಥ ಪ್ರತಿಯೊಬ್ಬರು ಮೆಂಬರ್ಸ್ ಎಲ್ಲರೂ ಕೂಡ ಆನ್ಲೈನ್ ಬರ್ತಾರೆ. ಅವರೆಲ್ಲ ಜಾಬ್ನಲ್ಲಿ ಇರ್ತಾರೆ. ಕೆಲವೊಂದಿಷ್ಟು ಜನ ಜಾಬ್ ಬಂದ ನಂತರ ಎಲ್ಲ ಪ್ರತಿಯೊಬ್ಬರು ಕೂಡ ಆ್ಯಕ್ಟಿವ್ ಇರ್ತಾರೆ, ಯಾರು ಕೂಡ ಬೇಕಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾನು ಇಷ್ಟಪಟ್ಟು ಜಾಯ್ನ್ ಆದವರು. ಇಲ್ಲಿ ನೀವು ಏನು ಮಾಡಿ, ಜಸ್ಟ್ ಏನೂ ಮಾಡೋಂಗಿಲ್ಲ. ಈ ಗ್ರೂಪ್ಸಲ್ಲಿ ಯಾರೆಲ್ಲ ಇದ್ದಾರಲ್ಲ, ಇದರಲ್ಲಿ ನೀವೇನು ಮಾಡಿ, ಯಾರೆಲ್ಲ ಆನ್ಲೈನ್ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ನೀವು ಮೆಸೇಜ್ ಸೆಂಡ್ ಮಾಡಬೇಕು. ಯಾವ ರೀತಿ ಮೆಸೇಜ್ ಅಂದರೆ ತುಂಬ ಸಿಂಪಲ್. ಇಲ್ಲೇ ನೋಡಿ ಟ್ರಿಕ್ಸ್ ಯೂಸ್ ಮಾಡಬೇಕು. ಏನಂದರೆ ಎಕ್ಸಾಂಪಲ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಯಾರಾದರೂ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆನ್ಲೈನ್ ಇರ್ತಾರೆ. ನೀವೇನು ಮಾಡಿ, ಆನ್ಲೈನ್ ಇದ್ದವ್ರು ಏನು ಮಾಡಿ, ಜಸ್ಟ್ ಏನು ಮಾಡೋಂಗಿಲ್ಲ, ಈ ರೀತಿ ಓಪನ್ ಮಾಡಿ, ಜಸ್ಟ್ ಇಲ್ಲಿ ಮೆಸೇಜ್ ಆಪ್ಷನ್ ಬರುತ್ತಲ್ಲ, ಮೆಸೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡಬೇಕು, ಜಸ್ಟ್ ಏನೂ ಇಲ್ಲ,
ಇಲ್ಲಿ ನಿಮ್ಮೊಂದು ಚಾನಲ್ ಲಿಂಕ್ ಹಾಕೊಳ್ಳಿ. ಲಿಂಕ್ ಹಾಕಿ ಜಸ್ಟ್ ತೆಳಗಡೆ ಏನು ಮಾಡ್ಕೊಳ್ಳಿ, ಈ ರೀತಿ ಶೇರ್ ಮಾಡಿ. ಲಿಂಕ್ ಶೇರ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಲಿಂಕ್ ಹೋಗುತ್ತೆ. ಮತ್ತು ತೆಳಗಡೆ ನೀವು ಏನು ಮಾಡಿ, ಪ್ಲೀಸ್ ಮೈ ಚಾನೆಲ್, ಈ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬ್ರದರ್ ಅಂತ ಹಾಕಿ. ಈ ರೀತಿ ಬ್ರದರ್ ಅಂತ ಹಾಕಿ. ಆ್ಯಂಡ್ ನೀವು ಅಂದರೆ ಯುವರ್ ಚಾನಲ್ ಲಿಂಕ್ ಕೂಡ ಅಂದರೆ ಕಳಿಸಿ ಅಂದರೆ ಕಳಿಸ್ತಾರೆ, ಅದೇನಿಲ್ಲ. ಯುವರ್ ಚಾನಲ್ ಲಿಂಕ್ ಸೆಂಡ್ ಅಂತ ಈ ರೀತಿ ಹಾಕಿ ಜಸ್ಟ್ ಈ ರೀತಿ ಕಳಿಸ್ಬಿಡಿ. ಯಾಕೆ ಇದರಿಂದ ಏನಂತಂದರೆ ಅವರು ಕೂಡ ಇದರಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಅವರೇ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸ್ತಾರೆ. ನೀವು ಅವರೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸೋದು, ನೀವೇನು ಮಾಡಬೇಕು, ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಜಸ್ಟ್ ಇಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಇಲ್ಲ ಅಂದರೆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದು, ನೀವು ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು. ಈ ರೀತಿ ಅಂದರೆ ಅವ್ರು ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು, ನೀವು ಅವರ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು. ಈ ರೀತಿ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನಿಮಗೆ ಬೇಕಾಗಿದ್ದು ಎಷ್ಟು 1,000, ಅದರ ಬಟ್ ಇದರಲ್ಲಿರೋರು ಎಷ್ಟು ಜನ 3,000 ಮೇಲ್ಗಡೆ ಎಲ್ಲರೂ ಆನ್ಲೈನ್ ಇರ್ತಾರೆ. ಕೆಲವೊಂದಿಷ್ಟು ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಆನ್ಲೈನಲ್ಲಿ ಇರ್ತಾರೆ ಆ್ಯಕ್ಚುಲಿ ಮುಟ್ಟು. ಆದರೆ ಈಗ ಜಾಬು ಕೆಲಸದ ಮೇಲೆ ಇಲ್ಲಿ ಹೋಗಿರ್ತಾರೆ, ಅದಕ್ಕೋಸ್ಕರ ಆ್ಯಕ್ಟಿವ್ ಇರಲ್ಲ. ಆ್ಯಕ್ಚುಲಿ ಎಲ್ಲರೂ ಆನ್ಲೈನ್ ಇರ್ತಾರೆ, ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್. ಈ ರೀತಿ ಮಾಡಿ ನೀವೇನು ಮಾಡಿ ಈ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಆದರೆ ಈಗ ಮೇನ್ ಇಂಪಾರ್ಟೆಂಟ್, ನಾನು ನಿಮಗೆ ಸೈಡೇ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಜಸ್ಟ್ ಇಲ್ಲಿ ತುಂಬ ಜನ ಪ್ರಾಬ್ಲಮ್ ಏನಾಗ್ತದೆ ಅಂದರೆ, ಆ್ಯಕ್ಚುಲಿ ನಾನು ನಿಮಗೆ ಈ ರೀತಿ ಆಲ್ಮೋಸ್ಟ್ ತುಂಬ ವೀಡಿಯೋ ಮಾಡಿದೆ ಈ ರೀತಿ ಮಾಡಿ ಅಂತ. ಎಲ್ಲರಿಗೆ ಹೇಳೋದೇನೆಂದ್ರೆ, ಈ ಟೆಲಿಗ್ರಾಮ್ ಗ್ರೂಪ್ಸ್ ಅನ್ನೋದು ನಿಮಗೋಸ್ಕರ ಮಾಡೋದು. ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಕೆಟ್ಟದಕ್ಕೆ ಯೂಸ್ ಮಾಡಬೇಡಿ. ಮತ್ತು ಅದ್ರ ಜೊತೆ ಎಲ್ಲರಿಗೆ ಆಗ್ಬೇಕಾರೆ, ನಾನು ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತೀನಿ, ಅದು ಮಾಡ್ತೀನಿ, ದುಡ್ಡು ಕೊಡಿ ಅಂತ ಕೇಳಲ್ಲ. ತುಂಬ ಜನ ನನ್ನ ಹೆಸರು ಯೂಸ್ ಮಾಡ್ಕೊಂಡು ತುಂಬ ಜನ ಮಾಡ್ತಾಯಿದ್ದಾರೆ, ಅದಕ್ಕೆ ಯಾರು ಕೂಡ ಮೋಸ ಹೋಗ್ಬಿಡಿ. ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡಿದ್ದೀನಿ. ಮತ್ತು ಅದ್ರ ಜೊತೆ ಎಲ್ಲರಿಗೆ ಹೇಳ್ತೀನಿ, ಯಾರೇ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದರೂ ಎಲ್ಲರಿಗೆ ಹೇಳ್ತೀನಿ, ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಒಬ್ರಿಗೊಬ್ಬರಿಗೆ ಸಪೋರ್ಟ್ ಮಾಡಿ. ನಾನು ಕೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಅವರಿಗೆ. ಯಾಕಂದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರ್ತಾರ, ಆ ಒಂದು ಸಬ್ಸ್ಕ್ರೈಬ್ ನೀವು ಏನು ಮಾಡಿರ್ತಾರ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಯಾಕಂದ್ರೆ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಯಾಕಂದರೆ ದಯವಿಟ್ಟು ನೀವು ಅವರು ಒಂದು ವೀಡಿಯೋ ನೋಡಲಿಲ್ಲ ಅಂದ್ರೂ ನಡೆಯುತ್ತೆ, ಆದರೆ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ನೀವು ಮಾಡುವಂಥ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಎಷ್ಟು ಮೋಟಿವೇಶನ್ ಆಗುತ್ತೆ, ಎಷ್ಟು ಜನರಿಗೆ ಜೀವನ ಬದಲಾಯಿಸಬಹುದು, ಚಾನ್ಸ್ ಸಿಕ್ಕಂಗಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ಒಂದು ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಈ 1,000 ಸಬ್ಸ್ಕ್ರೈಬರ್ಸ್ ಎಷ್ಟು ಮ್ಯಾಕ್ಸಿಮಮ್ 3,000 ಮೇಲೆ ಇರೋದು, ಕೇವಲ ಒಂದೇ ದಿನದಲ್ಲಿ ನೀವು ಕಂಪ್ಲೀಟ್ ಮಾಡ್ಬೋದು. ಆ ರೀತಿ ಮಾಡಿದರೆ ಅವ್ರು ಎಲ್ಲರೂ ಕೂಡ ಮೆಸೇಜ್ ಮಾಡಿ, ಟೆಲಿಗ್ರಾಮಿಗೆ ಕಾಲ್ ಮಾಡಿ, ಬ್ರದರ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ, ನನ್ನೂ ಕೂಡ ಸಪೋರ್ಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಈ ರೀತಿ ಮಾಡಿ. ಈ ರೀತಿ ಕ್ಲಿಯರಾಗಿ ಮಾತಾಡಿ ಆರಾಮಾಗಿ ನೀವು ಮಾಡಿದರೆ ಆಟೋಮೆಟಿಕ್ ನಿಮ್ಮ ಒಂದು ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು 100% ಆಗುತ್ತಲ್ಲ, ಆಗುತ್ತೆ. ಈ ರೀತಿ ವೀಡಿಯೋ ಮಾಡಬಾರ್ದು, ಅದ್ರ ಬಿಟ್ಟು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಅಂತ. ಇನ್ನೊಳ್ಳೆ ತುಂಬ ಸಿಂಪಲ್. ನಾನು ಈ ಒಂದು ವಿಡಿಯೋದಲ್ಲಿ ಐತಲ್ಲ, ಈ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಂಗೆ ಮಾಡ್ಕೊಳ್ಳಿ. ಆದರೆ ಒಳ್ಳೆಯದಕ್ಕೆ ಯೂಸ್ ಮಾಡಿ, ಅಂದ್ಬಿಟ್ಟು ಕೆಟ್ಟದಕ್ಕೆ ಯೂಸ್ ಮಾಡಬೇಡಿ. ದಯವಿಟ್ಟು ಎಲ್ಲರಿಗೂ ಹೇಳೋದೇನೆಂದ್ರೆ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ನಿಮಗೂ ಹೇಳ್ತಾ ಇದ್ದೀನಿ, ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಬೆಳೀಲಿ. ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಮಾಡ್ಬೇಕು ಅಷ್ಟು ಮಾಡ್ತೀನಿ. ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ಬೆಳೀತೀರಾ, ಅದು ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬಿಟ್ಟು ಈ ರೀತಿ ಮಾಡಿ ಚೆನ್ನಾಗಿ ಮೋಟಿವೇಶನ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೋಟಿವೇಶನ್ ಆಗುತ್ತೆ ಆ ಒಂದು ಕಾರಣಕ್ಕೆ ಅಂತ ಹೇಳ್ತಾ ಈ ಒಂದು ಮುಗಿಸ್ತೀನಿ. ಅದು ಮುಗಿಸ್ತೀನಿ ಅಂತ ಬರೋದಿಲ್ಲ, ಬಾಯಲ್ಲಿ ಬರ್ತಾ ಇಲ್ಲ ನೋಡಿ, ಇರಲಿ. ಈ ಒಂದು ಮುಗಿಸ್ತೀನಿ ಅಂತ ಎಲ್ಲ ನಮ್ಮ ಕರೆಂಟ್ ಎಕ್ಸ್ಪೀರಿಯನ್ಸ್ ಜೀವನ ಮತ್ತೆ ಸಿಗ್ತೀನಿ. ಎಷ್ಟು ಎಲ್ಲರಿಗೆ